ಬಹಳ ವರ್ಷಗಳ ಹಿಂದೆ ಯುದ್ಧ ಮುಗಿದ ನಂತರ ಆಕಾಶದಲ್ಲಿ ಶಂಖನಾದ ನಿಂತಾಗ ಮತ್ತು ಭೂಮಿಯು ಮೊದಲ ಬಾರಿಗೆ ಆಳವಾಗಿ ಉಸಿರೆಳೆದ ದಿನ, ಆ ದಿನ ಹನುಮಂತನು ಯುದ್ಧ ಮಾಡಲಿಲ್ಲ. ಒಂದು ದೊಡ್ಡ ಮರದ ಕೆಳಗೆ ಭೂಮಿಯ ತಂಪಾದ ಕಲ್ಲಿನ ಮೇಲೆ ಅವರು ನಿಧಾನವಾಗಿ ಮಲಗಿದರು. ತಪಸ್ಸಿನ ಕಿರಣಗಳಂತೆ ಹೊಳೆಯುವ ಕೆಂಪು ದೇಹ ಮತ್ತು ಅವರ ಬಳಿಯಲ್ಲಿ ಗದೆ ಶಾಂತವಾಗಿ ನಿಶ್ಚಲವಾಗಿ ಇತ್ತು. ಜನರು ನೋಡಿದರು, ಹನುಮಂತನು ಮಲಗಿದ್ದಾನೆ. ಆದರೆ ಋಷಿಗಳು ಹೇಳಿದರು, ಇದು ನಿದ್ರೆ ಅಲ್ಲ. ಶಕ್ತಿ ವಿಶ್ರಾಂತಿ ಪಡೆಯುವಾಗ ಅದನ್ನು ಸಾಮಾನ್ಯ ನಿದ್ರೆ ಎಂದು ಹೇಳುವುದಿಲ್ಲ. ಹನುಮಂತನ ಈ ನಿದ್ರೆ ದಣಿವಿನಿಂದ ಬಂದದ್ದಲ್ಲ. ಇದು ಆ ಕ್ಷಣ ಅವರು ಲೋಕವನ್ನು ರಾಮನಿಗೆ ಒಪ್ಪಿಸಿದ ಕ್ಷಣ. ಯಾಕೆಂದರೆ ಯಾವ ದಿನ ಭಕ್ತನು ಅರಿಯುತ್ತಾನೆ, ಈಗ ಸ್ವತಃ ಭಗವಂತನೇ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ, ಆ ದಿನ ಅವನು ಜಾಗರಣೆಯಲ್ಲಿ ಇರಬೇಕಾಗಿಲ್ಲ. ಹನುಮಂತನು ತಿಳಿದಿದ್ದ, ರಾಮನು ಜಾಗೃತನಾಗಿದ್ದಾನೆ. ಅವರ ದೇಹ ಏಕೆ ಕೆಂಪಾಗಿತ್ತು? ಹಳೆಯವರು ಹೇಳುತ್ತಾರೆ, ಈ ಬಣ್ಣ ಯುದ್ಧದದು ಅಲ್ಲ, ಇದು ಸಂಯಮದ ಬಣ್ಣ. ನಿನ್ನೊಳಗಿನ ಎಲ್ಲ ಅಗ್ನಿ ಸೇವೆಯಾಗಿ ಪರಿವರ್ತನೆಯಾದಾಗ ದೇಹ ಸುಡುವುದಿಲ್ಲ, ಅದು ಹೊಳೆಯುತ್ತದೆ. ಹನುಮಂತನ ಲಾಲಿತ್ಯ ಅದೇ ದಿವ್ಯ ಪ್ರಕಾಶ. ಜನರು ಗಮನಿಸಿದರು, ಅವರ ತಲೆಯ ಹಿಂದೆ ಸಣ್ಣ ದಿವ್ಯ ಪ್ರಭಾಮಂಡಲ ಮಂದವಾಗಿ ಹೊಳೆಯುತ್ತಿತ್ತು. ಯಾರೋ ಕೇಳಿದರು, ಅವರು ಮಲಗಿದ್ದಾರೆ, ಆಗ ಈ ಬೆಳಕು ಯಾಕೆ? ಒಬ್ಬ ಸಂತನು ನಗುತ್ತಾ ಹೇಳಿದರು, ಹನುಮಂತನ ಕಣ್ಣುಗಳು ಮುಚ್ಚಿವೆ, ಆದರೆ ಅವರ ಹೃದಯ ಜಾಗೃತವಾಗಿದೆ. ಅವರೊಳಗಿನ ರಾಮನಾಮ ಎಂದಿಗೂ ನಿದ್ರೆ ಮಾಡುವುದಿಲ್ಲ. ಗದೆ ಅವರ ಕೈಯಲ್ಲಿ ಇರಲಿಲ್ಲ, ಆದರೆ ಅವರ ಬಳಿ ಇಡಲಾಗಿತ್ತು. ಇದು ಒಂದು ಸಂಕೇತ, ಶಕ್ತಿ ನನ್ನ ಸೇವಕ, ಸ್ವಾಮಿ ಅಲ್ಲ. ಹನುಮಂತನು ತಿಳಿದಿದ್ದ, ಅನ್ಯಾಯ ಎದ್ದೇಳುವವರೆಗೂ ಶಕ್ತಿ ಎದ್ದು ನಿಲ್ಲಬೇಕಾಗಿಲ್ಲ. ಆದ್ದರಿಂದ ಗದೆ ಕೂಡ ತಮ್ಮ ಸ್ವಾಮಿಯಂತೆ ವಿಶ್ರಾಂತಿಯಾಗಿತ್ತು. ಜನರು ಹೇಳುತ್ತಾರೆ, ಹನುಮಂತನು ಹೀಗೆ ವಿಶ್ರಾಂತಿ ಪಡೆದ ಸ್ಥಳದಲ್ಲಿ ಭಯ ನಿಲ್ಲುವುದಿಲ್ಲ. ಅಲ್ಲಿ ಕೂತವರು ಮನಸ್ಸು ಶಾಂತವಾಯಿತು, ನಿದ್ರೆ ಗಾಢವಾಯಿತು, ಹೃದಯದ ಭಾರ ಕಡಿಮೆಯಾಯಿತು. ಯಾಕೆಂದರೆ ಅಲ್ಲಿ ರಕ್ಷಕನ ಸಾನ್ನಿಧ್ಯವಿತ್ತು. ಅವನು ಮಲಗಿದ್ದರೂ ಸಹ ಇಂದಿಗೂ ಹೇಳುತ್ತಾರೆ, ಹನುಮಂತನು ಮಲಗುತ್ತಾನೆ, ಆದರೆ ಲೋಕ ಸುರಕ್ಷಿತವಾಗಿರುವಾಗ ಮಾತ್ರ. ಧರ್ಮ ಕರೆಯುವ ದಿನ ಮೊದಲು ಎಚ್ಚರಗೊಳ್ಳುವವರು ಅದೇ ಕೆಂಪು ಹನುಮಂತ. ಈ ಕಥೆ ನಮಗೆ ಕಲಿಸುತ್ತದೆ, ಅತ್ಯಂತ ದೊಡ್ಡ ಶಕ್ತಿ ಎಂದಿಗೂ ಎದ್ದು ನಿಲ್ಲುವುದಲ್ಲ, ಸರಿಯಾದ ಸಮಯದಲ್ಲಿ ಶಾಂತವಾಗಿರುವುದು ಶಕ್ತಿ. ಮತ್ತು ಅತ್ಯಂತ ಸತ್ಯವಾದ ಭಕ್ತಿ, ಅದು ನಿದ್ರೆಯಲ್ಲಿಯೂ ಭಗವಂತನನ್ನು ಸ್ಮರಿಸುವುದು. ಮನೆಗೆ ಹನುಮಂತನ ಈ ರೂಪದ ಚಿತ್ರವನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ.